ಹೇ ಶಾರದೆ ದಯ ಪಾಲಿಸು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಇಲ್ಲಿ ಪೇಪರ್ ಅಡ್ವರ್ಟೈಸ್ನಲ್ಲಿ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಕ್ರೆಸೆಂಟ್ ಎಜುಕೇಷನ್ ಸೊಸೈಟಿ, ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಇದು ಅನುದಾನಿತ ಶಾಲೆ ಆಗಿರೋದ್ರಿಂದ ಇಲ್ಲಿ ಒಂದು ಹುದ್ದೆ ಇದೆ. ಇಲ್ಲಿ ಯಾವ ರೀತಿ ನೇಮಕಾತಿ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಯ ವಿವರ ಏನಪ್ಪ ಅಂದರೆ, ಸಹ ಶಿಕ್ಷಕರು ಕನ್ನಡ ಭಾಷೆ ಬಗ್ಗೆ ಬೋಧನೆ ಮಾಡುವಂತಹ ಒಂದು ಸಹ ಶಿಕ್ಷಕರ ಬಗ್ಗೆ ಹುದ್ದೆ ಸಂಖ್ಯೆ 1 ಇದೆ. ವಿದ್ಯಾರ್ಹತೆ ಏನಪ್ಪ ಅಂದರೆ BA B.Ed ಮತ್ತು ಪದವಿಯಲ್ಲಿ ಐಚ್ಛಿಕ ವಿಷಯವನ್ನು ಹೊಂದಿರಬೇಕು. ಐಚ್ಛಿಕ ವಿಷಯವಾಗಿ ಕನ್ನಡವನ್ನು ಓದಿರಬೇಕು. ಈ ಒಂದು ವಿದ್ಯಾರ್ಹತೆ ಇದ್ದವರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಮೀಸಲಾತಿ ವಿವರ ಬಂದ್ಬಿಟ್ಟು, ಇದು ಅಲ್ಪಸಂಖ್ಯಾತರ ಶಾಲೆ ಆಗಿರೋದ್ರಿಂದ ಯಾವುದೇ ಮೀಸಲಾತಿ ಇಲ್ಲಿ ಅನ್ವಯಿಸುವುದಿಲ್ಲ. ಯಾರು ಬೇಕಾದರೂ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಅನುದಾನಿತ ಶಾಲೆಯಾಗಿರೋದು. ಇದು ಇರೋದಿಲ್ಲಪ್ಪ ಅಂದರೆ BH ರಸ್ತೆ ಸಾಗರದಲ್ಲಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಅದು. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಅಕ್ಕಪಕ್ಕದವರು ಯಾರಾದರೂ ಇದ್ದರೆ, ನಿಮಗೆ ಆಸಕ್ತಿ ಏನಾದರೂ ಇದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವವಿವರಗಳನ್ನು ಒಳಗೊಂಡ ಅರ್ಜಿಗಳನ್ನು ಸಂಬಂಧಪಟ್ಟ ವಿದ್ಯಾರ್ಹತೆ ದಾಖಲಾತಿ ಪ್ರತಿಗಳೊಂದಿಗೆ ಪತ್ರಿಕಾ ಪ್ರಕಟಣೆ ದಿನಾಂಕದೊಳಗೆ 21 ದಿನದೊಳಗೆ, ಈ ಒಂದು ನೋಟಿಫಿಕೇಷನ್ ಆಗಿ 21 ದಿನಗಳೊಳಗೆ ಈ ಒಂದು ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸೋದು ಹೇಗಪ್ಪ ಅಂದರೆ, ಇಲ್ಲಿ 500 ರು DD ಕಾರ್ಯದರ್ಶಿ ಕ್ರೆಸೆಂಟ್ ಎಜುಕೇಷನ್ ಸೊಸೈಟಿ ಇವರ ಹೆಸರಿನಲ್ಲಿ 500 ರೂಪಾಯಿ DDಯನ್ನು ತೆಗೆಸಿ ನಿಮ್ಮ ಎಲ್ಲ ಮೂಲ ದಾಖಲಾತಿಯ ಒಂದು ಪ್ರತಿಯನ್ನು, ಜೆರಾಕ್ಸ್ ಪ್ರತಿಯನ್ನು ಮತ್ತು ಅರ್ಜಿಯನ್ನು ಬರೆದು, ಅರ್ಜಿಯಲ್ಲಿ ನಿಮ್ಮ ಎಲ್ಲ ಸ್ವವಿವರಗಳನ್ನು ಬರೆದು ಆ ಒಂದು ಅರ್ಜಿ ಮತ್ತು ನಿಮ್ಮ ದಾಖಲಾತಿ, ಈ ಒಂದು ವಿದ್ಯಾರ್ಹತೆಗೆ ಸಂಬಂಧಿಸಿದಂಥ ಎಲ್ಲ ದಾಖಲಾತಿಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಸಂಸ್ಥೆಗೆ ಪೋಸ್ಟ್ ಮಾಡಬೇಕು. ಇಲ್ಲಿ ಯಾವ ಸಂಸ್ಥೆ ಅಂದರೆ ಕಾರ್ಯದರ್ಶಿ ಕ್ರೆಸೆಂಟ್ ಎಜುಕೇಷನ್ ಸೊಸೈಟಿ ಸಾಗರ ಇವರ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅರ್ಜಿಯ ಯಥಾಪ್ರತಿಯನ್ನು ಮತ್ತು ಇನ್ನೊಂದು ಅದೇ ರೀತಿಯಾದಂತಹ ಅರ್ಜಿಯನ್ನು ಎಲ್ಲಿ ಕೊಡಬೇಕಪ್ಪ ಅಂದರೆ, ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ, ಇಲ್ಲಿ DDP ಆಫೀಸ್ ಅಂತ ಹೇಳ್ತಾರಲ್ಲ, ಉಪನಿರ್ದೇಶಕರ ಕಚೇರಿ, ಅಲ್ಲೊಂದು ಅರ್ಜಿಯನ್ನು ಕೊಡಬೇಕು ಮತ್ತು ಶಾಲೆಯ ಹೆಸರಿಗೊಂದು ಅರ್ಜಿಯನ್ನು ಕಳಿಸ್ಬೇಕಾಗುತ್ತದೆ. 2, ನಿಮ್ಮ ಒಂದು ವಿದ್ಯಾರ್ಥಿಗೆ ಸಂಬಂಧಿಸಿದಂತಹ ಎಲ್ಲ ಮೂಲ ದಾಖಲಾತಿಯ ಪ್ರತಿಯನ್ನು, ಜೆರಾಕ್ಸ್ ಜೆರಾಕ್ಸ್ ಮಾಡಿಸಿ ಅದರ ಜೊತೆಗೆ ಅರ್ಜಿಯನ್ನು ಮತ್ತು ಒರಿಜಿನಲ್ DDಯನ್ನು, ಈ ಒಂದು ಒರಿಜಿನಲ್ DDಯನ್ನು ಏನು ಮಾಡಬೇಕಪ್ಪ ಅಂದರೆ ಶಾಲೆಗೆ ಕಳಿಸ್ಬೇಕು. ಮತ್ತು ಅದೇ DDಯನ್ನು ಜೆರಾಕ್ಸ್ ಮಾಡಿ ಇಲ್ಲಿ ಉಪನಿರ್ದೇಶಕರ ಕಚೇರಿ ಶಿವಮೊಗ್ಗ ಇವರಿಗೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಹತೆ ವಯೋಮಿತಿ, ವೇತನ ಶ್ರೇಣಿ, ಇತರೆ ನಿಬಂಧನೆಗಳು ಇತ್ತೀಚಿನ ಸರ್ಕಾರಿ ನಿಯಮಗಳಿಗೆ ಒಳಪಟ್ಟಿರುತ್ತೆ. ನಿಮಗೆ ಎಲ್ಲ ರೀತಿಯಾದಂತಹ ವೇತನ ಶ್ರೇಣಿ ಸರ್ಕಾರಿ ಶಿಕ್ಷಕರಿಗೆ, ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಯಾವ ರೀತಿಯ ವೇತನ ಶ್ರೇಣಿಗಳಿರುತ್ತೋ ಅದೇ ರೀತಿಯ ಒಂದು ವೇತನ ಶ್ರೇಣಿ ನಿಮಗೆ ದೊರೆಯುತ್ತದೆ. ಇಲ್ಲಿ ವಿಶೇಷ ಸೂಚನೆ ಏನಪ್ಪ ಅಂದರೆ, ಉರ್ದು ಭಾಷಾಜ್ಞಾನ ಹೊಂದಿದವರಿಗೆ ಆದ್ಯತೆ ಇರುತ್ತದೆ. ಮತ್ತು ಇದರ ಜೊತೆಗೆ ಉರ್ದು ಭಾಷೆಯ ಬಗ್ಗೆಯೂ ಕೂಡ ಜ್ಞಾನ ಇದ್ದಿದ್ದರೆ, ಅದರ ಬಗ್ಗೆ ನಿಮಗೆ ಆಸಕ್ತಿ ಏನಾದರೂ ಇದ್ದರೆ, ಉರ್ದು ವಿಷಯದ ಬಗ್ಗೆ ನಿಮಗೆ ತಿಳುವಳಿಕೆ ಇದ್ದರೆ ಅವರಿಗೂ ಕೂಡ ಮೊದಲ ಒಂದು ಆದ್ಯತೆಯನ್ನು ಕೊಡ್ತೀವಿ ಅಂತ ಈ ಒಂದು ಸೊಸೈಟಿ, ಈ ಶಿಕ್ಷಣ ಸಂಸ್ಥೆಯವರು ಏನು ಮಾಡಿದಾರಪ್ಪ ಅಂದರೆ ಪೇಪರ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಆದಷ್ಟು ಈ ಒಂದು ಹುದ್ದೆಗೆ ಯಾರೆಲ್ಲ ವಿದ್ಯಾರ್ಹತೆಯನ್ನು ಹೊಂದಿದ್ದೀರೋ ಆದಷ್ಟು ಬೇಗನೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ಕೇಳ್ತೇನೆ. ಮತ್ತು ಅದರ ಜೊತೆಗೆ ಇದಿಷ್ಟೇನಪ್ಪ ಅಂದರೆ, ಈ ಒಂದು ಅನುದಾನಿತ ಶಾಲಾ ಶಿಕ್ಷಕರಲ್ಲಿ ಅಂದರೆ ಕನ್ನಡ ಭಾಷಾ ಶಿಕ್ಷಕರು ಮತ್ತು ಪದವಿ ಆಗಿರಬೇಕು, B.Ed ಆಗಿರಬೇಕು, ಪದವಿಯಲ್ಲಿ ಐಚ್ಛಿಕ ಕನ್ನಡ ವಿಷಯವನ್ನು ಓದಿರೋರು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ವಿದ್ಯಾರ್ಹತೆ ಹೊಂದಿದ್ದೀರೋ ಅವರೆಲ್ಲ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರ ಒಂದು ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದು ಯಾವ ಸಂಸ್ಥೆ, ಎಲ್ಲಿದೆ ಅನ್ನೋದನ್ನು ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಇಲ್ಲಿ JSS ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಗೋಕಾಕ್, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥ ಈ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಯಾಗಿರುವಂತಹ ಇದರಲ್ಲಿ ಇಲ್ಲಿ ವಿಷಯವಾರು ಏನು ಮಾಡಿದಾರಪ್ಪ ಅಂದರೆ, ಅನುದಾನಿತ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರು ಬೇಕಾಗಿದ್ದಾರೆ ಅಂತ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ. ಇಲ್ಲಿ ಕೊಟ್ಟಿರುವುದರ ನೋಡಿ, ಯಾವ ಹುದ್ದೆಗಳು, ಯಾವ ಥರ ಯಾವ್ಯಾವ ಪೋಸ್ಟು, ಯಾವ ವಿದ್ಯಾರ್ಥಿ ಇರಬೇಕು ಅನ್ನೋದನ್ನು. ಇವು ಬ್ಯಾಕ್ಲಾಗ್ ಪೋಸ್ಟ್ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗದ ಈ ಒಂದು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು ಅಂತ ಹುದ್ದೆ ಇದೆ. ಇಲ್ಲಿ ಪರಿಶಿಷ್ಟ ಜಾತಿ SC ಕ್ಯಾಟಗರಿಯವರಿಗೆ ಮಾತ್ರ ಈ ಒಂದು ಹುದ್ದೆಯನ್ನು ಮೀಸಲಿರಿಸಿದ್ದಾರೆ. ಇಲ್ಲಿ ವಯೋಮಿತಿ ಏನಪ್ಪ ಅಂದರೆ 18ರಿಂದ 45 ವರ್ಷದೊಳಗಿರಬೇಕು. ಹುದ್ದೆಗಳ ಸಂಖ್ಯೆ ಏನಾಗಿದೆಯಪ್ಪ ಅಂದರೆ 1 ಇದೆ. ಇದರ ಜೊತೆಗೆ ವಿದ್ಯಾರ್ಥಿ ನೋಡೋದಾದರೆ MA ಮತ್ತು MA ಸೆಕೆಂಡ್ ಕ್ಲಾಸ್ 50% ಆಗಿರಬೇಕು. ಮತ್ತು PhD ಅಥವಾ ನೆಟ್ ಸ್ಲೆಟ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಸಮಾಜಶಾಸ್ತ್ರಕ್ಕೆ ಒಂದೇ ಹುದ್ದೆ ಇದೆ. ಮತ್ತು ಅದರ ಜೊತೆಗೆ ಇನ್ನೊಂದು ದ್ವಿತೀಯ ದರ್ಜೆ ಸಹಾಯಕರು SDA ಇದೆ. SDA ಹುದ್ದೆ ಬಂದುಬಿಟ್ಟು ಇದು ಪರಿಶಿಷ್ಟ ಪಂಗಡ ST ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿದೆ. ಇಲ್ಲಿ ಇದಕ್ಕೆ ವಯೋಮಿತಿ ನೋಡೋದಾದರೆ 18ರಿಂದ 45 ವರ್ಷದೊಳಗೆ ಇರಬೇಕು. ಹುದ್ದೆ ಸಂಖ್ಯೆ 1 ಇದೆ. ಇದರ ಜೊತೆಗೆ ವಿದ್ಯಾರ್ಥಿ PUC ಪ್ಲಸ್ ಟ್ಯಾಲಿ ನಾಲೆಡ್ಜ್ ಕಂಪಲ್ಸರಿ ಬೇಕಂತೆ. PUC ಆಗಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿದರೆ ಮಾತ್ರ, ಕಂಪ್ಯೂಟ್ರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಈ ಒಂದು SDA ಪೋಸ್ಟಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇದರ ಜೊತೆಗೆ ಈ ಅಪ್ಲಿಕೇಶನ್ ಹಾಕೋದನ್ನು ಎಷ್ಟರೊಳಗೆ ಅಂದರೆ 2/4/2025 ಒಳಗಾಗಿ ಚೇರ್ಮನ್ನರು ಆಡಳಿತ ಮಂಡಳಿ ಗೋಕಾಕ್ ಇವರಿಗೆ ಹೆಸರಿನಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈ 2000 ಬೋಧಕ ಹುದ್ದೆಗೆ 2000 DDಯನ್ನು ತೆಗೆಸಬೇಕು. ಬೋಧಕೇತರ ಅಂದರೆ SDA ಹುದ್ದೆಗೆ 1000 ರೂಪಾಯಿ DDಯನ್ನು ತೆಗೆಸಿ ಇಲ್ಲಿ ಕೊಟ್ಟಿರುವಂಥ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಆ ಅಡ್ರೆಸ್ಸಿಗೆ ನೀವೇನು ಮಾಡ್ಬೋದಪ್ಪ ಅಂದರೆ, ಆ ಅಡ್ರೆಸ್ಸಿನ ಹೆಸರು ಮೇಲೆ DDಯನ್ನು ತೆಗೆಸಿ ನಿಮ್ಮ ಮೂಲ ದಾಖಲಾತಿಯ ಎಲ್ಲ ಒಂದು ಜೆರಾಕ್ಸ್ ಪ್ರತಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ಅಟೆಸ್ಟೆಡ್ ಮಾಡಿಸಿ ಇಲ್ಲಿ ಕೊಟ್ಟಿರುವಂತಹ ಶಿಕ್ಷಣ ಸಂಸ್ಥೆ, ಈ ಒಂದು ಶಿಕ್ಷಣ ಸಂಸ್ಥೆ JSS ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇವರಿಗೆ ಒಂದು ಅರ್ಜಿಯನ್ನು ಹಾಕಬೇಕು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಅರ್ಜಿಯನ್ನು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇನ್ನೊಂದು ಪ್ರತಿಯನ್ನು ಮಾನ್ಯ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ಒಂದು ಕಳಿಸ್ಬೇಕು. ಹಾಗಾಗಿ ಈ ಒಂದು ಹುದ್ದೆಗೆ ಯಾರೆಲ್ಲ ವಿದ್ಯಾರ್ಹತೆಯನ್ನು ಹೊಂದಿದ್ದೀರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಇಲ್ಲಿ ಕೊಟ್ಟಿದ್ದಾರೆ, ಈಗಾಗಲೇ ಸೇವೆಯಲ್ಲಿದ್ದವರು ತಮ್ಮ ಸಂಸ್ಥೆಯ ಮುಖ್ಯಸ್ಥರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಯಾವ್ದಾದ್ರೂ ಅದೇ ಸಂಸ್ಥೆಯಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅವರು ಕೂಡ ಏನು ಮಾಡಪ್ಪ ಅಂದರೆ ಆ ಸಂಸ್ಥೆಯ ಮುಖ್ಯಸ್ಥರ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗಂತೆ. ಸರ್ಕಾರದ ನಿಯಮಾವಳಿ ಪ್ರಕಾರ ವೇತನ ಇನ್ನಿತರ ಭತ್ಯೆಗಳನ್ನು ಇರುತ್ತವೆ. ಇಲ್ಲಿ ಗೌರ್ಮೆಂಟ್ನ ಯಾವ ಥರ ವೇತನ ಇದೆಯೋ ಅದೇ ರೀತಿಯ ಎಲ್ಲ ವೇತನಗಳು ನಿಮಗೆ ಅನ್ವಯ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ದಿನಾಂಕ 16/1/2025 ನಮ್ಮ ಅನುದಾನಿತ ಮಹಾವಿದ್ಯಾಲಯದಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಒಂದು ಬೋಧಕ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವ ಒಂದು ಬೋಧಕೇತರ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ವಿಳಾಸ, ಜಾತಿ, ವಿದ್ಯಾರ್ಹತೆ, ಹುಟ್ಟಿದ ದಿನಾಂಕ ಮೊದಲಾದ ದಾಖಲಾತಿಗಳೊಂದಿಗೆ ದಿನಾಂಕ 2/4/4ನೇ ತಿಂಗಳು 2025 ಇಲ್ಲಿ ಇರುವಂತಹ ಚೇರ್ಮನ್ನರ ಒಂದು ಆಡಳಿತ ಮಂಡಳಿ ಈ ಒಂದು ಅಡ್ರೆಸ್ಸಿಗೆ ನೀವೇನಪ್ಪ ಅಂದರೆ ಅರ್ಜಿಯನ್ನು ಕಳಿಸ್ಬೇಕು. DD ಮಾತ್ರ ಬೋಧಕ ಹುದ್ದೆಗೆ 2000 ಇದೆ, ಬೋಧಕೇತರ ಹುದ್ದೆಗೆ 1000 ಇದೆ. ಆದಷ್ಟು ಬೇಗನೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಕುರಿತು ಒಂದು ಪೇಪರ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಶಾಲೆಯಲ್ಲಿ ಈ ಒಂದು ಅರ್ಜಿಯನ್ನು ಕರೆದಿದ್ದಾರಪ್ಪ ಅಂದರೆ, ಕೀರ್ತನ ಟ್ರಸ್ಟ್ ಮತ್ತು RK ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಹೊನ್ನಲಗೆರೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ.
ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 2025-26ನೇ ಸಾಲಿಗೆ ಸಂಬಂಧಿಸಿದಂತೆ ಖಾಲಿ ಇರುವಂತಹ ಹುದ್ದೆಗಳನ್ನು ತುಂಬಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗಾಗಿ ಈ ಒಂದು ಟ್ರಸ್ಟ್ನ ಅಡಿಯಲ್ಲಿ ಬರುವಂತಹ ಅವರ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಬೋಧಕ ಮತ್ತು ಬೋಧಕೇತರರು ಇಲ್ಲಿ ಎಲ್ಲ ಹುದ್ದೆಗಳನ್ನು ಅವರು ಏನಪ್ಪ ಅಂದರೆ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ RK ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್ ಹುದ್ದೆಯನ್ನು 2 ನಿಗದಿಪಡಿಸಿದ್ದಾರೆ. ಅದಕ್ಕೆ BA BEd ಜೊತೆಗೆ ಆಂಗ್ಲ ಭಾಷೆ ಮತ್ತು MA ಪದವಿ ಅಥವಾ ಪದವಿಯಲ್ಲಿ ಐಚ್ಛಿಕ ವಿಷಯವನ್ನು ವ್ಯಾಸಂಗ ಮಾಡಿರಬೇಕಂತಾರೆ. ಅದರ ಜೊತೆಗೆ ಸಮಾಜ ವಿಜ್ಞಾನ ಇದು ಕೂಡ ಒಂದು ಹುದ್ದೆ ಇದೆ. BA BEd ಜೊತೆಗೆ ಇತಿಹಾಸ ಅಥವಾ ಕನ್ನಡ ವಿಷಯದಲ್ಲಿ MA ಇದರಲ್ಲಿ ಇವರಿಗೆ ಆದ್ಯತೆಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ವಿಜ್ಞಾನ 2 ಹುದ್ದೆ ಇದೆ. BSc PCMB BEd ಜೊತೆಗೆ MSc ಆಗಿರಬೇಕು. ಮತ್ತು ಗಣಕ ವಿಜ್ಞಾನ ಇದರಲ್ಲಿ ಒಂದು ಹುದ್ದೆ ಇದೆ. BE ಅಥವಾ CS ಅಥವಾ ಡಿಪ್ಲೊಮೊ ಇನ್ CS ಆಗಿದ್ದರೂ ಕೂಡ ಅವರಿಗೆ ಈ ಗಣಕ ವಿಜ್ಞಾನ ಒಂದು ಹುದ್ದೆಯನ್ನು ಪಡಿಬೋದು. ನಂತರ ಸಂಗೀತ ಶಿಕ್ಷಕರು ಅಂತ ಕರೆದಿದ್ದಾರೆ. ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವಾನ್ ಅಥವಾ ಸಂಗೀತದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು. ನೃತ್ಯ ಶಿಕ್ಷಕರು ಶಾಸ್ತ್ರೀಯ ನೃತ್ಯದಲ್ಲಿ ವಿದ್ವಾನ್ ಅಥವಾ ನೃತ್ಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅದರ ಜೊತೆಗೆ ಕರಾಟೆ ತರಬೇತಿದಾರರು ಇಲ್ಲಿ ಒಂದು ಹುದ್ದೆ ಇದೆ. PUC ಜೊತೆಗೆ ಕರಾಟೆ ಬ್ಲ್ಯಾಕ್ ಬೆಲ್ಟನ್ನು ಹೊಂದಿರಬೇಕಾಗಿರುತ್ತೆ. ಮತ್ತು ಅದರ ಜೊತೆಗೆ ಯೋಗ ಹುದ್ದೆ ಒಂದು ಇದೆ. PUC ಜೊತೆಗೆ ಯೋಗದಲ್ಲಿ ಕನಿಷ್ಠ ಜ್ಞಾನ ಹೊಂದಿರಬೇಕಂತ ಹೇಳ್ತಾರೆ. ನಂತರ ಅವರದೇ ಸಂಸ್ಥೆಯಾದಂಥ RK ಪ್ರೌಢಶಾಲೆ ಇಲ್ಲಿ ಇಂಗ್ಲೀಷ್ ಹುದ್ದೆಯನ್ನು ನಿಗದಿಪಡಿಸಿದ್ದಾರೆ. ಒಂದು ಹುದ್ದೆ ಇದೆ. ಇದಕ್ಕೆ BA BEd ಜೊತೆಗೆ ಆಂಗ್ಲ ಭಾಷೆಯಲ್ಲಿ MA ಅನ್ನು ಪಡೆದಿರಬೇಕು. ಅದರ ಜೊತೆಗೆ ಪದವಿಯಲ್ಲಿ ಐಚ್ಛಿಕವಾಗಿ ಇಂಗ್ಲೀಷ್ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು. ನಂತರ ಅದೇ ರೀತಿಯಾಗಿ RK ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಫೋಟೋಗ್ರಫಿ MBA ಅಥವಾ BBA ಇವರು ಕೋರ್ಸ್ಗೆ ಈ ಒಂದು ವಿದ್ಯಾರ್ಥಿ ಹೊಂದಿದವರಿಗೆ ಇವರಿಗೆ ಒಂದು ಹುದ್ದೆ ಇದೆ. ಗ್ರಂಥಪಾಲಕರು ಅಂತ ಇದೆ. ಇದಕ್ಕೆ ಲೈಬ್ರರಿಯನ್ ಸೈನ್ಸನ್ನು ಆಗಿರಬೇಕು. ಮತ್ತು ಲೆಕ್ಕ ಪರಿಶೋಧಕರು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಹುದ್ದೆಯನ್ನು BCom ಅಥವಾ BCom ಆಗಿರಬೇಕು. ಮತ್ತು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಂತ ಹೇಳ್ತಾರೆ. ಅದರ ಜೊತೆಗೆ ಅಡ್ಮಿನ್ ಅಂತ ಇದೆ. ಅಡ್ಮಿನ್ ಪೋಸ್ಟಿಗೆ ಒಂದಿದೆ. ಅದು ಯಾವುದೇ ಪದವಿ ಅಂದರೆ ಯಾವುದಾದ್ರೂ ಒಂದು ಪದವಿಯನ್ನು ಪಡೆದಿರಬೇಕು. ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತಿಯನ್ನು ಹೊಂದಿರಬೇಕಾಗುತ್ತೆ. ನಂತರ ಬಾಲಕರ ವಸತಿ ನಿಲಯ ವಾರ್ಡನ್ ಪೋಸ್ಟ್ ಇದೆ. ಒಂದು ಹುದ್ದೆ ಇದೆ. ಯಾವುದೇ ಪದವಿಯೊಂದಿಗೆ BEd ಆಗಿರಬೇಕು. ನಂತರ ವಸತಿ ನಿಲಯ ಅಡುಗೆ ಭಟ್ಟರು ಇಲ್ಲಿ ಹಾಸ್ಟೆಲ್ನಲ್ಲಿ ಅಡುಗೆ ಭಟ್ಟರು ಒಂದು ಪೋಸ್ಟ್ ಇದೆ. ಅದಕ್ಕೆ SSLCಯನ್ನು ಓದಿರಬೇಕು. ನಂತರ ಚಾಲಕರು ಕರೆದಿದ್ದಾರೆ. ಚಾಲಕರು ಶಾಲಾ ವಾಹನ ಚಾಲಕರು 5 ಪೋಸ್ಟ್ ಇದ್ದಾವೆ. SSLC ಜೊತೆಗೆ ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು. ಲೈಸೆನ್ಸ್ ಇರಬೇಕು ಅದಕ್ಕೆ. ಮತ್ತು ಅದ್ರ ಜೊತೆಗೆ ಸಹಾಯಕರು ಅಂತ ಇದೆ. ಅದು 5 ಪೋಸ್ಟ್ ಇದ್ದಾವೆ. ಅದು SSLC ಓದಿರೋರಿಗೆ ಸಹಾಯಕರು. ಮತ್ತು ಸ್ವಚ್ಛತಾ ಸಿಬ್ಬಂದಿ ಇದೆ. ಅದು 5 ಪೋಸ್ಟ್ ಇದೆ. ಅದಕ್ಕೆ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ಇಲ್ಲ. ನಂತರ ತೋಟಗಾರಿಕೆ ಮೇಲ್ವಿಚಾರಣೆ ಅಥವಾ ತೋಟಗಾರಿಕೆ ಕೆಲಸದವರು ಇರಬೇಕಾದ್ರೆ ಅದಕ್ಕೆ ತೋಟಗಾರಿಕೆ ಡಿಪ್ಲೊಮಾ. ಇಷ್ಟು ಹುದ್ದೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಈ ಕೀರ್ತನ ಟ್ರಸ್ಟ್ ಮತ್ತು RK ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ಒಂದು ಶೈಕ್ಷಣಿಕ ವರ್ಷವಾದಂಥ 25-26ನೇ ಸಾಲಿಗೆ ಈ ಒಂದು ಎಲ್ಲ ಹುದ್ದೆಗಳನ್ನು ತುಂಬಬೇಕು ಅಂತ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ನೀಡಿದ್ದಾರೆ. ಆಸಕ್ತರು ನೀವು ಯಾರಿಗಾದರೂ ಈ ಹುದ್ದೆಗಳ ಆಸಕ್ತಿ ಇದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಯಾವ ಥರ ಸಲ್ಲಿಸ್ಬೋದು ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ನಿಗದಿಪಡಿಸಿದ ವಿದ್ಯಾರ್ಥಿಯ ಜೊತೆಗೆ ಸೇವಾನುಭವ ಹೊಂದಿದವರು ಸರ್ವಿಸ್ ಆದವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂಥ ಅಭ್ಯರ್ಥಿಗಳಿಗೆ ಪ್ರಕಟವಾದಂಥ ಈ ನೋಟಿಫಿಕೇಷನ್ ಪ್ರಕಟದಿಂದ 10 ದಿನದೊಳಗೆ ನಿಮ್ಮ ಒಂದು ಮೂಲ ದಾಖಲಾತಿಯ ಒಂದು ಪ್ರತಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ಕಾರ್ಯದರ್ಶಿ RK ಎಜುಕೇಷನಲ್ ಸೊಸೈಟಿ ಇವರಿಗೆ ಏನು ಮಾಡಬೇಕಪ್ಪ ಅಂದರೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಮತ್ತು ಅವರ ಇಮೇಲ್ ಕೊಟ್ಟಿದ್ದಾರೆ. ಅದರ ಜೊತೆಗೆ RK HPSನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ದಿನಾಂಕ 21/3/2025 ಶುಕ್ರವಾರ ಬೆಳಗ್ಗೆ 10:30 ಗಂಟೆಗೆ ಸಂದರ್ಶನ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ ಖಾಲಿ ಇರುವಂತಹ ಇತರೆ ಹುದ್ದೆಗಳಿಗೆ 22/3/2025 ಶನಿವಾರ 10:30ಕ್ಕೆ ಸಂದರ್ಶನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಮೇಲೆ ತಿಳಿಸಿರುವ ದಿನಾಂಕದಲ್ಲಿ ಹಾಜರಾಗಲು ಸಾಧ್ಯವಿಲ್ಲದಿರುವ ಅಭ್ಯರ್ಥಿಗಳಿಗೆ 2ನೇ ಹಂತದಲ್ಲಿ 4/4 ಈ ಡೇಟಿಗೆ ನೀವೇನಾದರೂ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲಪ್ಪ ಅಂದರೆ ಮತ್ತೆ ನಿಮಗೆ 4 ಮತ್ತು 4ನೇ ತಿಂಗಳು 4ನೇ ತಾರೀಕು 4ನೇ ತಿಂಗಳಿನಲ್ಲಿ ಮತ್ತೆ ನಿಮಗೆ ಕೂಡ ಅವಕಾಶ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅವ್ರೇನು ಮಾಡಿದಾರಪ್ಪ ಅಂದರೆ ಅವರ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕರೆ ಮಾಡಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಯಾರಿಗಾದರೂ ಇಷ್ಟ ಆಗಿದ್ದರೆ
ಇಷ್ಟ ಇದ್ದರೆ ಮತ್ತು ವಿದ್ಯಾರ್ಥಿಯನ್ನು ಹೊಂದಿದರೆ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.